ಇದು ಲೊಕೇಟ್ ಆಗಿರೋದು ರಾಜರಾಜೇಶ್ವರಿ ನಗರ ಬೆಂಗಳೂರಲ್ಲಿ. ಒಳ್ಳೆ ಮೆಟ್ರೋ ಕನೆಕ್ಟಿವಿಟಿ ಇದೆ. ಸೊ ನೀವು ಆರಾಮಾಗಿ ಮೆಟ್ರೋದಲ್ಲಿ ಓಡಾಡ್ತೀನಿ ಅಂದರೂ ತೊಂದರೆ ಇಲ್ಲ, ಕನೆಕ್ಟಿವಿಟಿ ಚೆನ್ನಾಗಿದೆ. ಸೊ ಇದು ಸ್ಟಾರ್ಟ್ ಆಗಿರೋದು 2001ರಲ್ಲಿ. ಇದು ಆಟೋನಮಸ್ ಕಾಲೇಜು, VTU ಅಂಡ್ರಲ್ಲಿ ಬರುತ್ತೆ. ನ್ಯಾಕ್ ಬಂದು A+ ಗ್ರೇಡಲ್ಲಿದೆ. ಸೊ ಬೆಂಗಳೂರಲ್ಲಿ ಒಂದು ಮಿಡ್ ಟೈರಲ್ಲಿ ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಯಾವುದಾದ್ರೂ ಇದ್ದರೆ RNSIT ಒಂದು. ಏನಕ್ಕೆ RNSIT ತೊಗೊಬೇಕು ಅಂದರೆ, ಬೆಂಗಳೂರಲ್ಲಿ ನಿಮ್ಗೆ ಏನಾದರೂ KCET ಕಾಮೆಂಟ್ಗೆ ಮೂಲಕ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಬೇಕು ಅಂದರೆ, ಟಾಪ್ 5 ಕಾಲೇಜಸಲ್ಲಿ ಏನಾದರೂ ಸಿಗಲಿಲ್ಲ ಅಂದರೆ ತುಂಬ ಜನ ಸ್ಟೂಡೆಂಟ್ಸು ಕನ್ಸಿಡರ್ ಮಾಡೋ ಕಾಲೇಜಲ್ಲಿ RNSIT ಒಂದು. ಏನಕ್ಕೆ ಇಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂದರೆ, ಒಂದು ಒಳ್ಳೆ ಸ್ಟ್ರಾಂಗ್ ಪ್ಲೇಸ್ಮೆಂಟ್ ಇದೆ, ಆಟೋನಮಸ್ ಸಿಸ್ಟಮ್ ಇದೆ, ಗುಡ್ ಕ್ಯಾಂಪಸ್ಸು, ಬೆಂಗಳೂರಲ್ಲಿರೋದ್ರಿಂದ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ, ಕೋಡಿಂಗು ಮತ್ತು IT ಆಪರ್ಚುನಿಟೀಸ್ ಜಾಸ್ತಿ ಇದೆ, ಇಂಡಸ್ಟ್ರಿ ಟ್ರೈನಿಂಗ್ ತುಂಬ ಚೆನ್ನಾಗಿದೆ. ಇವೆಲ್ಲವೂ ಇರೋದ್ರಿಂದ ತುಂಬ ಜನ ಸ್ಟೂಡೆಂಟ್ಸ್ಗೆ RNSITಯಲ್ಲಿ ಸೀಟ್ ತೊಗೋಬೇಕು ಅನ್ನೋದು ಒಂದು ಡ್ರೀಮ್ ಇದೆ. RNSIT ಕ್ಯಾಂಪಸ್ಸು ತುಂಬ ದೊಡ್ಡ ಕ್ಯಾಂಪಸ್ಸು, ಓಪನ್ ಸ್ಪೇಸ್ ಚೆನ್ನಾಗಿದೆ, ಸ್ಪೋರ್ಟ್ಸ್ ಗ್ರೌಂಡ್ ಇದೆ, ಮಾಡರ್ನ್ ಕ್ಲಾಸ್ ರೂಮ್ಸ್ ಇದೆ. ಸೊ ಮೇಜರ್ ಪ್ಲಸ್ ಪಾಯಿಂಟ್ಸ್ ಏನಂದರೆ, ಒಂದು ಒಳ್ಳೆ ಬಿಗ್ ಕ್ಯಾಂಪಸ್ ಫೀಲ್ ಬರುತ್ತೆ, ಸಪ್ರೇಟ್ ಬ್ಲಾಕ್ ಫಾರ್ ಈಚ್ ಡಿಪಾರ್ಟ್ಮೆಂಟು, ಅದು ತುಂಬ ಇಂಪಾರ್ಟೆಂಟು. ನೀವೆಲ್ಲಾದರೂ ಒಂದು ಯೂನಿವರ್ಸಿಟಿ ಫೀಲ್ ಬರುತ್ತೆ. ಗುಡ್ ಲ್ಯಾಬ್ಸು ಮತ್ತು ಸೆಮಿನಾರ್ ಹಾಲ್ಸ್ ಇದೆ, ಲೈಬ್ರರಿ ಒಂದು ಡೀಸೆಂಟ್ ಲೆವೆಲಲ್ಲಿದೆ, ಸ್ಪೋರ್ಟ್ಸ್ ಫೆಸಿಲಿಟಿನೂ ಚೆನ್ನಾಗಿದೆ. ಬೆಂಗಳೂರು IT ಕಂಪ್ನೀಸ್ ನಿಯರ್ ಇರೋದ್ರಿಂದ ಎಕ್ಸ್ಪೋಜರ್ ಚೆನ್ನಾಗಿದೆ. ಸೊ ಇಲ್ಲಿ ಕೆಲವು ಸ್ಟೂಡೆಂಟ್ಸ್ ಏನು ಹೇಳ್ತಾರೆ ಅಂದರೆ, ತುಂಬ ಸ್ಟ್ರಿಕ್ಟ್ ಅಂತ ಹೇಳ್ತಾರೆ. ಅಂದರೆ ಇದು ಯಾವಾಗ ಸ್ಟ್ರಿಕ್ಟ್ ಅಂತ ಫೀಲ್ ಆಗುತ್ತೆ ಅಂದರೆ, ನೀವು ತುಂಬ ಲಿಬ್ರಲ್ ಆಗಿ ಕ್ಲಾಸ್ ಬಂಕ್ ಹೊಡ್ಕೊಂಡು ಅಕಾಡೆಮಿಕ್ಸ್ ಬಗ್ಗೆ ನೆಗ್ಲೆಕ್ಟ್ ಮಾಡ್ತೀನಿ ಅಂದಾಗ ಈ ಕಾಲೇಜಲ್ಲೆಲ್ಲ ಅದಕ್ಕೆ ಅವಕಾಶ ಕಡಿಮೆ ಇರುತ್ತೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡಾಗ, ಸೊ ಅಕಾಡೆಮಿಕ್ ಪಾಯಿಂಟಲ್ಲಿ ಏನಾದರೂ ನೀವು ಕಾನ್ಸಂಟ್ರೇಟ್ ಮಾಡ್ತೀನಿ ಅಂದರೆ ಇದು ಒಂದು ಒಳ್ಳೆ ಕಾಲೇಜು. ನಮಗೆಲ್ಲ ಮೋಜು ಮಸ್ತಿ ಮಾಡ್ಕೊಂಡು ಓದಬೇಕು ಅಂದರೆ ಸ್ವಲ್ಪ ನೀವು ಆವಾಗ ಯೋಚನೆ ಮಾಡಬೇಕು. ಸ್ವಲ್ಪ ಇವರು ಅಕಾಡೆಮಿಕಲ್ಲಿ ನೀವು ಅಟೆಂಡೆನ್ಸು ಎಲ್ಲ ತುಂಬ ಸ್ಟ್ರಿಕ್ಟ್ ಇರುತ್ತೆ. ಆ ಪಾಯಿಂಟಲ್ಲಿ ಇದನ್ನು ಯೋಚನೆ ಮಾಡಿಕೊಂಡು ನೀವು ಜಾಯ್ನ್ ಆಗಬೇಕು. ಈ ಕಾಲೇಜಲ್ಲಿರೋ ಬ್ರಾಂಚಸ್ ಯಾವುದು ಅಂದರೆ, ಇಲ್ಲಿ ಬ್ರಾಂಚಸ್ನ ಇಟ್ಕೊಂಡಿದ್ದಾರೆ. ಸೊ ಫಸ್ಟು ಅಂಡರ್ ಗ್ರ್ಯಾಜುಯೇಟ್ ಅಂದರೆ BE ಲೆವೆಲಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಅಂತ ಒಂದು ಬ್ರಾಂಚ್ ಇದೆ. ಕಂಪ್ಯೂಟರ್ ಸೈನ್ಸಲ್ಲಿ ಡಾಟಾ ಸೈನ್ಸ್ ಇಂಜಿನಿಯರಿಂಗ್ ಅಂತ ಒಂದು ಸಪ್ರೇಟ್ ಬ್ರಾಂಚ್ ಇದೆ. ಕಂಪ್ಯೂಟರ್ ಸೈನ್ಸಲ್ಲಿ ಸೈಬರ್ ಸೆಕ್ಯೂರಿಟಿ ಅಂತ ಒಂದು ಸಪ್ರೇಟಾಗಿ ಒಂದು ಬ್ರಾಂಚ್ ಇಟ್ಟಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ ಅಂತೇಳಿ ಒಂದು ಹೊಸ ಬ್ರಾಂಚ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅದರಲ್ಲಿ VLSI ಡಿಸೈನ್ ಆ್ಯಂಡ್ ಟೆಕ್ನಾಲಜಿ ಅಂತ ಹೊಸದಾಗಿ ನ್ಯೂ ಬ್ರಾಂಚ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ. ಇದೆಲ್ಲ ಬಂದು ಅಂಡರ್ ಗ್ರ್ಯಾಜುಯೇಟ್ UG ಪ್ರೋಗ್ರಾಮು. ನೀವೇನಾದರೂ +2 ಆಗಿದ್ದರೆ ಈ ಬ್ರಾಂಚಸ್ಗೆ ಈಸಿಯಾಗಿ ಸೇರ್ಬೋದು. ಕೆಲವು PG ಪೋಸ್ಟ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ಸು ಇಟ್ಕೊಂಡಿದ್ದಾರೆ, ಒಂದು MBA ಇಟ್ಕೊಂಡಿದ್ದಾರೆ, ಒಂದು MCA ಬ್ರಾಂಚ್ನ ಇಟ್ಕೊಂಡಿದ್ದಾರೆ. ಪ್ಲೇಸ್ಮೆಂಟ್ಸ್ ಹೇಗಿದೆ ಅಂದರೆ, ಈಗ ಪ್ಲೇಸ್ಮೆಂಟ್ ವಿಷಯಕ್ಕೆ ಬಂದಾಗ ಪ್ಲೇಸ್ಮೆಂಟು ತುಂಬ ಮ್ಯಾಟ್ರ್ ಆಗುತ್ತೆ. ಅವ್ರ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿರೋ ಥರ 2025 ಈಗ ರೀಸೆಂಟಾಗಿ ಒಂದು 1060 ಜಾಬ್ ಆಫರ್ಸ್ ಬಂದಿದೆ. ಇಂಟರ್ನ್ಶಿಪ್ ಆಫರು 417 ಬಂದಿದೆ. ಹೈಯೆಸ್ಟ್ ಪ್ಯಾಕೇಜ್ ಬಂದು 50 ಲಕ್ಷಕ್ಕೆ ರೀಚ್ ಆಗಿದೆ. ಹೈಯೆಸ್ಟ್ ಸ್ಟೇ ಫಂಡ್ ಅಂದರೆ, ನೀವೇನಾದರೂ ಇಂಟರ್ನ್ಶಿಪ್ ಹೋಗ್ತೀನಿ ಅಂದಾಗ ಅದು 1.5 ಲಕ್ಷ ಪರ್ ಮಂತ್ ಬಂದಿರೋದು ಹೈಯೆಸ್ಟ್ ಸ್ಟೇ ಫಂಡ್ ಸಿಕ್ಕಿರೋ ಇದೆ ಅಂತೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. 2024ಅಲ್ಲಿ 1071 ಜನಕ್ಕೆ ಜಾಬ್ ಆಫರ್ ಆಗಿತ್ತು, 470 ಜನಕ್ಕೆ ಇಂಟರ್ನ್ಶಿಪ್ ಇತ್ತು. ಹೈಯೆಸ್ಟ್ ಪ್ಯಾಕೇಜ್ ಬಂದು 27 ಲಕ್ಷ ಇತ್ತು. ಅವರೇಜು ಸ್ಟೇ ಫಂಡು ಪರ್ ಮಂತು 50,000 ರೂಪಾಯಿ ಆಗಿತ್ತು. ಬಟ್ ಕಂಪೇರ್ ಟು ದ 2024ಗೆ, ಕಂಪೇರ್ ಟು ದ 2025ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಹೈಯೆಸ್ಟ್ ಪ್ಯಾಕೇಜ್ ತುಂಬ ಲಾಂಗ್ ಆಗಿ ಇಂಪ್ರೂವ್ ಆಗಿದೆ. 23 ಕಂಪ್ಯಾರಿಷನ್ ಮಾಡ್ಕೊಂಡಾಗ 1386 ಜನಕ್ಕೆ ಜಾಬ್ ಆಫರ್ ಆಗಿತ್ತು. ಸೊ ಅದು ಕಂಪೇರ್ ಮಾಡಿಕೊಂಡ್ರೆ 24-25ಅಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಕಂಪ್ನೀಸು 200 ಕಂಪ್ನಿ ಮೇಲೆ ಬಂದಿತ್ತು ಅಂತ ಮೆನ್ಷನ್ ಮಾಡಿದ್ದಾರೆ. ಹೈಯೆಸ್ಟ್ CTC ಬಂದು 56 ಲಕ್ಷ ಇತ್ತು. ಸೊ ಕಂಪೇರ್ ಮಾಡಿದ್ರೆ 25ಗೆ 23ಯಲ್ಲೇ ಜಾಸ್ತಿ ಸಿಕ್ಕಿದೆ. ಹೈಯೆಸ್ಟ್ ಸ್ಟೇ ಫಂಡು 1.5 ಲಕ್ಷ ಪರ್ ಮಂತು ಸಿಕ್ಕಿದೆ. ಸೊ ಇವ್ರದ್ದು ಯಾವ ಥರ ಗೈಡೆನ್ಸ್, ಇಂಡಸ್ಟ್ರಿ ಎಂಗೇಜ್ಮೆಂಟ್ ಚೆನ್ನಾಗಿದೆ, ಲರ್ನಿಂಗ್ ಆ್ಯಕ್ಟಿವಿಟಿ. ಸೊ ಇಂಡಸ್ಟ್ರಿಗೆ ನೀವು ಜಾಯ್ನ್ ಆಗಬೇಕು ಅಂದರೆ ಪ್ಲೇಸ್ಮೆಂಟ್ ಯಾವ ಥರ ಬೇಕೋ ಆ ಟ್ರೈನಿಂಗ್ನ ಅವರು ಪ್ರೊವೈಡ್ ಮಾಡ್ತಿದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಗೈಡೆನ್ಸ್ ಮಾಡ್ತಾರೆ. ಸೊ ನೀವೇನಾದರೂ ಅಬ್ರಾಡ್ ಎಜುಕೇಷನ್ಗೆ ಹೋಗಬೇಕು ಅಂದರೆ ಅದಕ್ಕೆ ಬೇಕಾದ ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡಿಕೊಡ್ತಾರೆ. ಗೇಟು ಮತ್ತು IASಗೆ ಗೈಡೆನ್ಸ್ಗೆ ಒಂದು ಸೆಲ್ ಇಟ್ಕೊಂಡಿರ್ತಾರೆ. ಅಲ್ಲೇನಾದರೂ ನೀವು ಹೋಗಿ ಇನ್ಫಾರ್ಮೇಷನ್ ಕೇಳಿದ್ರೆ ಆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಸೊ ಇಲ್ಲಿ ಯಾವುದ್ಯಾವುದು ಮೇಜರ್ ಕಂಪ್ನೀಸ್ ಅಂದರೆ, ಅಮೆಝಾನು, ಸಿಸ್ಕೋ, IBM, ಇನ್ಫೋಸಿಸು, ಡೆಲಾಯ್ಟು, HP, ಟಾಟಾ,
ಬಾಷು, SAP, ಕಾಗ್ನಿಸೆಂಟ್ ತುಂಬ ಕಂಪ್ನೀಸು ರೆಗ್ಯುಲರಾಗಿ ವಿಸಿಟ್ ಮಾಡ್ತಾರೆ. ಸೊ ಬೆಂಗಳೂರಲ್ಲಿ ಮೇಜರಾಗಿ ಒಳ್ಳೆ ಟಾಪ್ ಕಾಲೇಜಸ್ಸು ಯಾವಾಗ ನಾವು ಡಿಸೈಡ್ ಮಾಡ್ತೀವಿ ಅಂದರೆ ಕಂಪ್ನೀಸ್ ಯಾವುದಾದ್ರು ವಿಸಿಟ್ ಮಾಡ್ತವೆ, ಯಾವ ಥರ ಪ್ಲೇಸ್ಮೆಂಟ್ ಆಗುತ್ತೆ ಅದರ ಮೇಲೇ ನಾವು ಕಾಲೇಜಸ್ಗೆ ರ್ಯಾಂಕಿಂಗ್ ಕೊಡೋದು. ಸೊ ಈ ಕಾಲೇಜು ಆ ಎಲ್ಲ ಪಾಯಿಂಟಲ್ಲಿ ಕನ್ಸಿಡರ್ ಮಾಡಿದಾಗ ಪ್ಲೇಸ್ಮೆಂಟ್ ವೈಸು ಕಂಪ್ಯಾರಿಟಿವ್ಲಿ ಗುಡ್ ಇದೆ. ಕಂಪೇರ್ ಮಾಡಿದ್ರೆ ತುಂಬ ಎಷ್ಟೋ ಕಾಲೇಜಲ್ಲಿ. ಸೊ ಇದು ಟಾಪ್ ಕಾಲೇಜಸ್ಗೆ ಕಾಂಪಿಟೇಷನ್ ಕೊಡೋ ಲೆವೆಲಲ್ಲಿ ಪ್ಲೇಸ್ಮೆಂಟು ಇದೆ. ಸೊ ಕಾಲೇಜಲ್ಲಿ ಯಾವ್ಯಾವ ಫೆಸಿಲಿಟೀಸ್ ಇದೆ ಅಂತ ಬಂದಾಗ, ಸೊ ಇದು ಒಂದು ಎಕೋ ಫ್ರೆಂಡ್ಲಿ ಕ್ಯಾಂಪಸ್ಸು, ಸೋಲರು ಎಲ್ಲ ಕಡೆ ಕ್ಯಾಂಪಸ್, ಸೋಲರ್ ಎನೇಬಲ್ಡ್ ಕ್ಯಾಂಪಸ್ಸು, ಫುಡ್ ಕೋರ್ಟ್ ಇದೆ, ಒಂದು ಟೆಂಪಲ್ ಇದೆ, ಹಾಸ್ಟೆಲ್ ಫೆಸಿಲಿಟಿ ಕಾಲೇಜ್ ಒಳಗಡೆ ಇದೆ. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹಾಸ್ಟೆಲ್ ಕ್ಯಾಂಪಸ್ ಒಳಗಡೆ ಲೊಕೇಟ್ ಆಗಿದೆ. ಸೊ ನಿಮಗೆ ಹಾಸ್ಟೆಲ್ ಫೆಸಿಲಿಟಿ ಬೇಕು ಅಂದರೆ ಸೊ ನಿಮಗೆ ಶೇರಿಂಗ್ ಬೇಸಲ್ಲಿ ಸಿಗುತ್ತೆ. ಸೊ ನಿಮಗೆ 2 ಶೇರಿಂಗು 3 ಶೇರಿಂಗ್ ರೇಂಜಲ್ಲಿರುತ್ತೆ. 2 ಶೇರಿಂಗ್ ಆದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, 3 ಶೇರಿಂಗ್ ಆದರೆ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಡಿಮೆ ಆಗ್ಬೋದು. ಜಿಮ್ ಇದೆಯಾ ಅಂದರೆ ಜಿಮ್ ಖಂಡಿತ ಇದೆ. ಆಡಿಟೋರಿಯಮ್ ಇದೆ, ಒಂದು ಒಳ್ಳೆ ಆಡಿಟೋರಿಯಮ್ ರೆಡಿ ಮಾಡಿದ್ದಾರೆ. ಆ್ಯಂಪಿ ಥಿಯೇಟ್ರ್ ಇದೆ. ಸೊ ನೀವು ನಾಟಕ ಏನಾದರೂ ಮಾಡಿದ್ರೆ ನಿಮ್ಮ ಎಕ್ಸ್ಪೋಜರ್ಗೆ ಅದೊಂದು ಅವಕಾಶ ಇದೆ. ಸ್ಪೋರ್ಟ್ಸ್ ಆ್ಯಂಡ್ ಗೇಮು ಅದು ಒಳ್ಳೆ ಫೆಸಿಲಿಟಿ ಈ ಕಾಲೇಜಲ್ಲಿದೆ. ಸೊ ನೆಕ್ಸ್ಟ್ ಬ್ಯಾಂಕ್ ಫೆಸಿಲಿಟಿ ಇದೆ. ಸೊ ಈಗೆಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲೂ ವೈಫೈ ಫೆಸಿಲಿಟಿ ಎಲ್ಲ ಕಡೆ ಇರುತ್ತೆ, ಫೆಸಿಲಿಟಿ ಇದೆ. ಸೊ ATM ಇನ್ಸೈಡು ಇದರಲ್ಲಿದೆ. ಸೊ ಒಳ್ಳೆ ಲೈಬ್ರರಿ ಇದೆ. ಇಂಡೋರ್ ಸ್ಪೋರ್ಟ್ಸ್, ಕೆಲವು ಸಣ್ಣ ಪುಟ್ಟ ಸ್ಪೋರ್ಟ್ಸ್ ಅನ್ನೋಷ್ಟು ಇಂಡೋರ್ ಇದೆ. ಸೊ ಕಲ್ಚರಲ್ ಈವೆಂಟ್ಸು ಚೆನ್ನಾಗಿ ನಡೆಯುತ್ತೆ. ಸೊ ಇದೆಲ್ಲ IT ರಿಲೇಟೆಡ್ ಬ್ರಾಂಚಸ್ನೆಲ್ಲ ಮಾಡೋದ್ರಿಂದ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸು ಚೆನ್ನಾಗಿದೆ. ಸೊ ಇದು ಈ ಕಾಲೇಜಲ್ಲಿರೋ ಫೆಸಿಲಿಟೀಸು. ಸೊ ಈಗೇನಾದರೂ VTU ರ್ಯಾಂಕ್ಸ್ ಬಂದಾಗ CS ಬ್ರಾಂಚಲ್ಲಿ ಇಲ್ಲಿ ತನಕ 26 ರ್ಯಾಂಕ್ ಬಂದಿದೆ. ಇನ್ಫಾರ್ಮೇಷನ್ ಸೈನ್ಸ್ ಬ್ರಾಂಚಲ್ಲಿ 19 ರ್ಯಾಂಕ್ ಬಂದಿದೆ. ECಯಲ್ಲಿ 35 VTU ರ್ಯಾಂಕ್ಸ್ ಬಂದಿದೆ. ಸೊ ಎಲೆಕ್ಟ್ರಿಕಲಲ್ಲಿ 14 ರ್ಯಾಂಕ್ ಬಂದಿದೆ. ಮೆಕ್ಯಾನಿಕಲಲ್ಲಿ 3 ರ್ಯಾಂಕ್ ಬಂದಿದೆ ಇಲ್ಲಿ ತನಕ. ಸಿವಿಲಲ್ಲಿ 2 ರ್ಯಾಂಕು. MBA 31 ರ್ಯಾಂಕ್ಸ್ ಬಂದಿದೆ. MCA 33 ಬಂದಿದೆ. AMLಲ್ಲಿ 1 ರ್ಯಾಂಕ್ ಬಂದಿದೆ. CS ಅಲ್ಲಿ 2 ರ್ಯಾಂಕ್ ಇದೆ. ಸೊ ಇದು ಆಟೋನಮಸ್ ಆಗಕ್ಕೆ ಮುಂಚೆ ಬಂದಿದ್ದ ರ್ಯಾಂಕ್ಸು. ಒಂದು ಸರಿ ಆಟೋನಮಸ್ ಆದಮೇಲೆ ಇದು VTU ರ್ಯಾಂಕ್ಸ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಇದು ಇಲ್ಲಿ ತನಕ ಇವರು ರ್ಯಾಂಕ್ಸ್ನ ತೊಗೊಂಡಿರೋದು. ಸೊ ಏನಪ್ಪ ಇಲ್ಲಿ ಫ್ಯಾಕಲ್ಟಿ ಎಷ್ಟಿದ್ದಾರೆ ಅಂದರೆ ಇಲ್ಲಿ ಅವರು ಮೆನ್ಷನ್ ಮಾಡಿರೋ ಹಂಗೆ ಇಲ್ಲಿ 34 ಜನ ಈ ಕಾಲೇಜಲ್ಲಿ ಪ್ರೊಫೆಸರ್ಸ್ ಇದ್ದಾರೆ, 48 ಜನ ಅಸೋಸಿಯೇಟ್ ಪ್ರೊಫೆಸರ್ಸ್ ಇದ್ದಾರೆ, 235 ಜನ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇದ್ದಾರೆ. ಸೊ 27 ಜನ ಅಡ್ಜಂಟ್ ಫ್ಯಾಕಲ್ಟಿ ಅಂದರೆ POP ಅಂದರೆ ಕೆಲವು ಇಂಡಸ್ಟ್ರಿಯಲ್ ವರ್ಕ್ ಮಾಡ್ತಿರೋರು ಬಂದು ಟೀಚ್ ಮಾಡ್ತಾರೆ. ಸೊ ಇಷ್ಟು ಜನದಲ್ಲಿ 132 ಜನದ PhD ಆಗಿದೆ. ಸೊ 128 ಜನ PhD ಮಾಡ್ತಿದ್ದಾರೆ. ಸೊ ಇದು ಇಲ್ಲಿರೋ ಫ್ಯಾಕಲ್ಟಿ ಕೆಪಾಸಿಟಿ ಅಂತ ಸ್ಟ್ರೆಂತ್ ಅಂತ ನೀವು ಕನ್ಸಿಡರ್ ಮಾಡ್ಕೋಬೋದು. ನೀವೇನಾದರೂ KCETಯಲ್ಲಿ ಕಾಲೇಜ್ಗೆ ಜಾಯ್ನ್ ಆಗ್ತೀನಿ ಅಂದರೆ ಏನು ಕಟ್ ಆಫ್ ಇದ್ದರೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂದರೆ, ನೀವೇನಾದರೂ ಸಿವಿಲ್ ಇಂಜಿನಿಯರಿಂಗ್ ಅಂದರೆ 81,000 ಅಥವಾ 1,80,000 ತನಕ ಈ ಕಾಲೇಜಲ್ಲಿ CS ಅಂದರೆ ಸಿವಿಲ್ಗೆ ಈಗೆಲ್ಲ ಸಿವಿಲು ಮೆಕ್ಯಾನಿಕಲ್ಗೆಲ್ಲ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಇರೋದ್ರಿಂದ ನಿಮ್ದು ಯಾವುದೇ ರ್ಯಾಂಕ್ ಬಂದಿದ್ರು ಮೆಜಾರಿಟಿ ಎಲ್ಲ ಕಾಲೇಜಲ್ಲೂ ಸೀಟ್ ಸಿಗುತ್ತೆ ಅನ್ನೋದು ಇದರ ಈ ರ್ಯಾಂಕಿಂಗ್ ನೋಡಿದ್ರೆ ನಿಮ್ಗೊಂದು ಗೊತ್ತಾಗುತ್ತೆ. ಸೊ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅದರಲ್ಲಿ AML ಬ್ರಾಂಚಿಗೆ ಬಂದರೆ 12,500 ಇದ್ದರೆ ಅದು ಜನರಲ್ ಮೆರಿಟ್ ಅಂದ್ಕೊಳ್ಳಿ. ಅಲ್ಲಿಂದ 76,000 ತನಕ ಒಳಗಡೆ ರ್ಯಾಂಕಿಂಗಲ್ಲಿ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಸೊ ಪ್ಯೂರ್ ಕಂಪ್ಯೂಟರ್ ಸೈನ್ಸ್ ಬೇಕು ಅಂದರೆ 11,000 ಒಳಗಡೆ ರ್ಯಾಂಕ್ ಇದ್ದರೆ ಜನರಲ್ ಮೆರಿಟ್ 11,000ದಿಂದ 70,000 ಒಳಗಡೆ ರ್ಯಾಂಕಿಂಗ್ ಇದ್ದರೆ ಸೊ ಡಿಫ್ರೆಂಟ್ ಕ್ಯಾಟಗರಿ ಇದ್ರ ಮೇಲೆ ನಿಮಗೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸೈಬರ್ ಸೆಕ್ಯೂರಿಟಿ ಆದರೆ ಅದು 13,500ದಿಂದ 88,000 ಒಳಗಡೆ ಸೀಟ್ ಸಿಗುತ್ತೆ. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇನ್ ಡಾಟಾ ಸೈನ್ಸು ಇಲ್ಲೂ ಅಷ್ಟೇ 13,500ರಿಂದ 80,000 ಒಳಗಡೆ. ಸೊ ಇದರಲ್ಲಿ ನೆಕ್ಸ್ಟ್ ನಿಮ್ಗೆ ನಾನು ಕಂಪ್ಯೂಟರ್ ಸೈನ್ಸ್ ಬ್ರಾಂಚಸಲ್ಲಿ ನಿಮ್ಮದು 10ರಿಂದ 80,000 ಒಳಗಡೆ ರ್ಯಾಂಕು ಡಿಫ್ರೆಂಟ್ ಕ್ಯಾಟಗರಿ ಇದ್ದರೆ ಚಾನ್ಸಸ್ ಜಾಸ್ತಿ ಇದೆ. ಸೊ ಜನರಲ್ ಮೆರಿಟ್ ಆದರೆ ಒಂದು 15,000 ಒಳಗಡೆ ಇಲ್ಲ 20,000 ಒಳಗಡೆ ಇದ್ದರೆ ಚಾನ್ಸಸ್ಸು ಜಾಸ್ತಿ. ಸೊ ಬೇರೆ ಕ್ಯಾಟಗರಿಗಳಿಗಾದರೆ 80,000 ತನಕ ಅವಕಾಶ ಇದೆ. ಸೊ ನೆಕ್ಸ್ಟು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಬಂದು 22,500ದಿಂದ 1,20,000 ಅಂದರೆ ಇದು ಜನರಲ್ಲಾಗಿ ಸಿಗುವ ಚಾನ್ಸಸ್ ಜಾಸ್ತಿ ಇದೆ. ಸೊ ಕಂಪೇರ್ ಮಾಡಿದ್ರೆ ಎಲೆಕ್ಟ್ರಿಕಲ್ಗೆ ಎಲೆಕ್ಟ್ರಾನಿಕ್ಸ್ಗೆ ಡಿಮ್ಯಾಂಡ್ ಜಾಸ್ತಿ. ಸೊ ಇಲ್ಲಿ 14,000ದಿಂದ 92,000 ಒಳಗಡೆ ರ್ಯಾಂಕಿಂಗ್ ಇದ್ದರೆ ಅಂದರೆ ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ಸಿಗುತ್ತೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಲ್ರೆಡಿ ಹೇಳಿದಾಗೆ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಇದೆ. ಸೊ ನಿಮ್ಗೊಂದು ಯಾವುದೇ ರ್ಯಾಂಕಿಂಗ್ ಇದ್ದರೂ ಜನರಲ್ಲಾಗಿ ಸೀಟ್ ಸಿಗುತ್ತೆ. KCETಯಲ್ಲಿ ನೀವು ಆರಾಮಾಗಿ ಈ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಬೋದು. ಇಲ್ಲ KCETಯಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ಕಾಮೆಂಟ್ಗೆ ಮುಖಾಂತರ ತೊಗೊಬೋದು. ಇಲ್ಲ ಅಂದರೆ ಡೈರೆಕ್ಟಾಗಿ ಬಂದು ಮ್ಯಾನೇಜ್ಮೆಂಟ್ನ ಅಪ್ರೋಚ್ ಮಾಡಿದ್ರೆ ಮ್ಯಾನೇಜ್ಮೆಂಟ್ ಇದರಲ್ಲೂ ನಿಮಗೆ ಅಡ್ಮಿಷನ್ನು ಸಿಗುತ್ತೆ.
ಸೊ ನಿಮಗೆ KCET ಮುಖಾಂತರ ಬಂದರೆ 1,25,000 ಸ್ವಲ್ಪ ಕಾಲೇಜ್ ಫೀಸ್ ಸೇರಿ ಎಲ್ಲ 1.5 ಲಕ್ಷದ ಒಳಗಡೆ ಕಾಲೇಜ್ ಫೀಸ್ ಆಗ್ಬೋದು. ಸೊ ಕಾಮೆಟ್ ಕೆಯಿಂದ ಬಂದರೆ 2.5 ಇಂದ 3.5 ಲಕ್ಷದ ತನಕ ಅಪ್ರಾಕ್ಸಿಮೇಟ್ ಆಗ್ಬೋದು. ಅದೇ ಮ್ಯಾನೇಜ್ಮೆಂಟಲ್ಲಿ ಬಂದರೆ 4 ರಿಂದ 5 ಲಕ್ಷದ ಒಳಗಡೆ IT ಬ್ರಾಂಚಸ್ ಆದರೆ, ಇಲ್ಲ 3 ರಿಂದ 5 ಲಕ್ಷದ ಒಳಗಡೆ ನೀವು ಕಾಲೇಜನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳ್ತಾರೆ. ಸೊ ಆ ರೇಂಜಲ್ಲಿ ಜನರಲ್ ಆಗಿ ಈ ಥರ ಬ್ರ್ಯಾಂಡೆಡ್ ಕಾಲೇಜಲ್ಲಿ ಒಂದು 4 ರಿಂದ 5 ಲಕ್ಷದ ತನಕ ಫೀಸ್ ಇಟ್ಟಿರ್ತಾರೆ. ಸೊ ಈ ಕಾಲೇಜಸ್ಸಲ್ಲೂ ನೀವು ಸೇರ್ಬೋದು. ಸೊ ಎಕ್ಸಾಕ್ಟ್ ನಿಮಗೆ ಏನಪ್ಪ ಮ್ಯಾನೇಜ್ಮೆಂಟ್ ಫೀಸ್ ಇದೆ ಅಂದರೆ ನೀವು ಡೈರೆಕ್ಟಾಗಿ ಕಾಲೇಜ್ ವಿಸಿಟ್ ಮಾಡಿದ್ರೆ ನೀಟಾಗಿ ನಿಮಗೆ ಮಾಹಿತಿ ಸಿಗುತ್ತೆ. ಆಟೋನಮಸ್ ಆಗಿರೋದ್ರಿಂದ ಏನಾದರೂ ಅಡ್ವಾಂಟೇಜ್ ಇದೆ ಅಂದರೆ, ಸೊ ಕಂಪೇರ್ ಮಾಡಿದ್ರೆ VTUಗೆ ಸೊ ಕರಿಕ್ಯುಲಮ್ಮು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರುತ್ತೆ, ಇಂಟರ್ನಲ್ ಇವ್ಯಾಲ್ಯೂಯೇಷನ್ ಇರುತ್ತೆ, ಫಾಸ್ಟರ್ ಸಿಲೆಬಸ್. ಅವ್ರಿಗೇನಾದರೂ ಸಿಲೆಬಸ್ ಅಪ್ಡೇಟ್ ಮಾಡಬೇಕಂದ್ರೆ ಈಸಿಯಾಗಿ ಅವರೇ ಕಾಲೇಜವರೇ ಅಪ್ಡೇಟ್ ಮಾಡ್ಕೊತಾರೆ. ಸೊ ಕಂಪೇರ್ ಮಾಡಿದ್ರೆ VTUಗೆ ಆಟೋನಮಸ್ಸು ಮತ್ತು ಸಪ್ರೇಟ್ ಯೂನಿವರ್ಸಿಟಿ ಕಾಲೇಜಲ್ಲಿ CGP ನೀವೇನು CGPA ಜಾಸ್ತಿ ಮಾಡ್ಕೊತೀರಾ, ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೊತೀರಾ. ಕಂಪ್ಯಾರಿಟಿವ್ಲಿ VTU ಕಾಲೇಜಸಲ್ಲಿ ಆಟೋನಮಸ್ ಕಾಲೇಜಸಲ್ಲಿ ಸ್ವಲ್ಪ ಜಾಸ್ತಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆವಾಗ ನಿಮಗೆ ಕೆಲವು ಕಂಪ್ನೀಸಲ್ಲೆಲ್ಲ 8 CGPA ಇರಬೇಕು, 9 CGPA ಇರಬೇಕು ಅಂತ ಏನಾದರೂ ಕ್ರೈಟೀರಿಯಾ ಇಟ್ಟಾಗ ಇಂಥ ಕಾಲೇಜಲ್ಲಿ ಓದಿದಾಗ ನಿಮಗೆ ಮೇಂಟೈನ್ ಆಗೋದಕ್ಕೆ ಚಾನ್ಸಸ್ ಈಸಿ ಇರುತ್ತೆ. ಈಗ RNSIT ಯಾವ ಸ್ಟೂಡೆಂಟ್ ಬೆಸ್ಟು ಅಂದರೆ, ಈಗ ಲಾಸ್ಟ್ ಕನ್ಕ್ಲೂಷನ್ ಟೈಮಲ್ಲಿ ಬಂದಾಗ ಯಾರ್ಯಾರಿಗಂದರೆ ಬೆಂಗಳೂರಲ್ಲೇ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಕಾಲೇಜು, ಒಂದು ಒಳ್ಳೆ ಗುಡ್ ಪ್ಲೇಸ್ಮೆಂಟು. ಸೊ ನಿಮ್ಮ KCET ರ್ಯಾಂಕು 10 ರಿಂದ 25,000 ಒಳಗಡೆ ರ್ಯಾಂಕಿಂಗ್ ಇದ್ದರೆ ಕಾಮೆಟ್ ಕೆ ಸ್ಟೂಡೆಂಟ್ಸ್ಗೆ. ಸೊ ನೀವೇನಾದರೂ IT ಬ್ರಾಂಚಸ್ನ ಬೆಂಗಳೂರಲ್ಲಿ ಒಂದು ಒಳ್ಳೆ ಗುಡ್ ಕಾಲೇಜಲ್ಲಂದರೆ ಈ ಕಾಲೇಜ್ನ ಮಾಡ್ಬೋದು. ಸೊ ನೀವೇನಾದರೂ ಅವರೇ ಸ್ಟೂಡೆಂಟ್ ಆಗಿದ್ದು ಹಾರ್ಡ್ ವರ್ಕ್ ಮಾಡ್ತೀನಿ ಅಂದರೆ ಈ ಕಾಲೇಜನ್ನು ನೀವು ಪ್ಲ್ಯಾನಾಗಿ ಇಟ್ಕೊಬೋದು. ಆಫ್ ದಿಸ್ ಕಾಲೇಜ್ ಅಂದರೆ ಒಂದು ಗುಡ್ ಪ್ಲೇಸ್ಮೆಂಟ್ ಇದೆ, ಆಟೋನಮಸ್ ಅಡ್ವಾಂಟೇಜು, ಬಿಗ್ ಕ್ಯಾಂಪಸ್ಸು, ಸೊ ಬೆಂಗಳೂರು ಎಕ್ಸ್ಪೋಜರ್ ಇದೆ, ಸೊ ಡೀಸೆಂಟ್ ಫ್ಯಾಕಲ್ಟಿ, ಗುಡ್ ರೆಪ್ಯುಟೇಷನ್ ಇನ್ ಕರ್ನಾಟಕ ಅಂತಲೇ ಹೇಳ್ಬೋದು. ಇವೆಲ್ಲ ಪ್ರೋಸ್ ಆಫ್ ದಿಸ್ ಕಾಲೇಜು. ಕಾನ್ಸು ಏನಪ್ಪ ಡಿಸ್ಅಡ್ವಾಂಟೇಜಸ್ಸು ಅಂದರೆ, ಸೊ ಅಕಾಡೆಮಿಕ್ಕು ತುಂಬ ಸ್ಟ್ರಿಕ್ಟ್ ಇದೆ. ಅಟೆಂಡೆನ್ಸ್ ವೈಸು ನೀವೇನಾದರೂ ಆಬ್ಸೆಂಟ್ ಆದರೆ ಅದನ್ನೆಲ್ಲ ಮಾನಿಟ್ರ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಆವಾಗ ನಿಮ್ಗೆ ಅದೊಂಥರ ಫೀಲ್ ಸ್ವಲ್ಪ ಸಫಿಸ್ಟಿಕೇಟೆಡ್ ಫೀಲ್ ಆಗ್ಬೋದು. ಸೊ ಫ್ರೀಡಮ್ ಸ್ವಲ್ಪ ಕಡಿಮೆ. ಸೊ ಅವರೆಲ್ಲ ಎಜುಕೇಷನ್ನು ಅಕಾಡೆಮಿಕ್ಸ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ. ನೀವು ನಾಟಕ ಮಾಡಿಕೊಂಡು ಕಾಲೇಜ್ ಬಂಕ್ ಹೊಡ್ಕೊಂಡಿದ್ರೆ ಅವ್ರು ಬಿಡೋದಿಲ್ಲ. ಸೊ ಕ್ಯಾಂಪಸ್ ಲೈಫು ತುಂಬ ವೈಬ್ರೆಂಟ್ ಆಗಿರೋದ್ರಿಂದ ಒಂದು ಯಾವಾಗ ಅಕಾಡೆಮಿಕ್ಸ್ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಾರೋ ಬೇರೆ ಎಕ್ಸ್ಪೋಜರ್ ಕಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಸೀಟ್ ತೊಗೊಳೋ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಕೋಡಿಂಗ್ ಕಲ್ಚರು ಸ್ವಲ್ಪ ನಿಮ್ಮ ಸೆಲ್ಫ್ ಎಫರ್ಟ್ ಇರಬೇಕು, ಅದಿದ್ದರೆ ನೀವು ಇನ್ನೂ ಎನ್ಹಾನ್ಸ್ ಮಾಡ್ಕೊಬೋದು ನಾಲೆಜು. ಸೊ ದಿಸ್ ಆರ್ ದ ಕಾನ್ಸ್ ಆಫ್ ದಿಸ್ ಕಾಲೇಜು. ಫೈನಲಾಗಿ ಏನು ಹೇಳ್ಬೋದು ಅಂದರೆ, ನಿಮ್ಗೆ ಏನಾದರೂ ಒಂದು ಒಳ್ಳೆ ಟಾಪ್ ಕಾಲೇಜ್ ಸಿಗಲಿಲ್ಲ, ನಾನು ಕಾಂಪ್ರಮೈಸ್ ಆಗಿ ಏನಾದರೂ ಒಂದು ಕಾಲೇಜ್ ಸೇರ್ತೀನಿ ಅಂದರೆ ಇದಲ್ಲ. ಸೊ ಇದನ್ನು ನೀವು ಒಂದು ಟಾಪ್ ಕಾಲೇಜ್ ಅಂತಲೇ ಕನ್ಸಿಡರ್ ಮಾಡ್ಕೊಬೋದು. ಸೊ ನಿಮಗೆ ಒಂದು ಸೇಫು, ಒಂದು ಸ್ಮಾರ್ಟ್ ಚಾಯ್ಸಲ್ಲಿ ಒಂದು ಕ್ಯಾಟಗರಿಯಲ್ಲಿ ಯಾವುದಾದ್ರೂ ಒಂದು ಕಾಲೇಜ್ ಬರ್ತಾ ಇದೆ ಅಂದರೆ RNSIT ಬರುತ್ತೆ. ಸೊ ನೀವೇನಾದರೂ ಹಾರ್ಡ್ ವರ್ಕ್ ಮಾಡಿದ್ರೆ ಒಳ್ಳೆ 5 ರಿಂದ 12 ಲಕ್ಷದ ತನಕ ಪ್ಯಾಕೇಜು ಒಂದು ರಿಯಲಿಸ್ಟಿಕ್ ಆಗಿ ತೊಗೊಳೋಂಥ ಒಂದು ಒಳ್ಳೆ ಕಾಲೇಜು. ಸೊ ನಿಮ್ಗೆ ಒಳ್ಳೆ ಗುಡ್ ಕೆರಿಯರ್ ಗ್ರೋತ್ ಇರುತ್ತೆ. IT ಇಂಡಸ್ಟ್ರಿಗೆ ಎಂಟ್ರಿಗೆ ತುಂಬ ಸ್ಟ್ರಾಂಗ್ ಆಗಿ ಎಂಟ್ರ್ ಆಗ್ತೀರಿ. ಸೊ ಇದು ತುಂಬ ಜನ ಸ್ಟೂಡೆಂಟು ಆ ಒಪಿನಿಯನ್ ಇದ್ದಾರೆ. ಸೊ ಬೆಂಗಳೂರಲ್ಲಿ ಲೊಕೇಟ್ ಆಗಿರೋದು, ಒಂದೊಳ್ಳೆ ಲೊಕೇಶನಲ್ಲಿ ಲೊಕೇಟ್ ಆಗಿರೋ ಕಾಲೇಜು. ಸೊ ನಿಮ್ಗೆ ಒಳ್ಳೆ ಏನಾದರೂ ಒಂದು ಮಿಡ್ ರೇಂಜ್ ರ್ಯಾಂಕಿಂಗ್ ಇದ್ದರೆ ಈ ಕಾಲೇಜನ್ನ ನೀವು ಒಳ್ಳೆ ಪ್ರಿಫರ್ ಮಾಡ್ಬೋದು. ಸೊ 3 ಆಪ್ಷನ್ ಇದೆ, KCET, ಕಾಮೆಟ್ ಕೆ, ಮ್ಯಾನೇಜ್ಮೆಂಟು. ಸೊ ಒಂದು ಒಳ್ಳೆ ಕಾಲೇಜು, IT ರಿಲೇಟೆಡ್ ಬ್ರಾಂಚಸ್ಗೆ ಒಳ್ಳೆ ಕಾಲೇಜು, ನೀವು ಆರಾಮಾಗಿ ಈ ಕಾಲೇಜ್ಗೆ ಸೇರ್ಬೋದು. ಸೊ ಇನ್ನೂ ನಿಮಗೆ ಈ ಡೀಟೇಲ್ ಆಗಿ ಇನ್ನೂ ಯಾವುದಾದ್ರೂ ಮಾಹಿತಿ ಮಿಸ್ ಆಗಿದ್ದರೆ ನೀವು ಖಂಡಿತ ಕಮೆಂಟ್ ಮಾಡಿ, ನಾನು ಮಾಹಿತಿ ಕೊಡ್ತೀನಿ. ಇನ್ನೂ ಯಾವುದಾದ್ರೂ ಬೇರೆ ಕಾಲೇಜ್ ಬಗ್ಗೆ ಮಾಹಿತಿ ಬೇಕಾದರೆ ಖಂಡಿತ ಕಮೆಂಟ್ ಮಾಡಿ, ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಥ್ಯಾಂಕ್ ಯು.